ಈಗ ಏನಪ್ಪ ಅಂದರೆ ರಾಗಿ ತೊಗೊತಿರಲ್ವಾ, ಈಗ ನಾಳೆ ಬಿತ್ತನೆ ಮಾಡಬೇಕು ಅಂದಾಗ ನೀವೇನು ಮಾಡಬೇಕಿತ್ತು ಅದು ಒಂದು ಯಾವ್ದಾದ್ರು ಒಂದು ಹಾಳೆ ತೊಗೋಬೇಕು. ಹಾಳೆ ತೊಗೊಂಡು ನಾನು ಹೇಳ್ದಲ್ಲ 1 kg 25 ಗ್ರಾಮ್ ಅಂತ. ಸೊ ಇಲ್ಲಾಂದರೆ ಇದು ಪೌಡ್ರಲ್ಲಾದರೂ ಇರ್ಬೋದು, ಇಲ್ಲ ದ್ರವ ರೂಪದಲ್ಲಾದರೂ ಇರುತ್ತೆ. ದ್ರವ ರೂಪದಲ್ಲಾಯಿತು ಅಂದರೆ ಚಿಮುಡ್ಸೋದು. ಪೌಡ್ರಲ್ಲಿತ್ತು ಅಂತ ಹೇಳಿದ್ರೆ ಒಂದು 25 ಗ್ರಾಮ್ ಅಷ್ಟಂದರೆ ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಷ್ಟು ಹಾಕಿ ಸೊ ಏನು ಮಾಡಬೇಕಂದ್ರೆ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡಬೇಕು. ರಾಗಿ ನೋಡಿ ಎಲ್ಲ ಕಾಳಿಗೂ ಹೋಗುತ್ತಲ್ಲ, ಅದು ಸ್ವಲ್ಪ ಮೆತ್ಕೊಂಡ್ರೆ ಸಾಕದು ನಿಮ್ಗೆ. ಅದು ಜೀವಾಣು ಅದು ಇದಕ್ಕೆ ಪೌಡ್ರ್ ಸ್ವಲ್ಪ ಪೌಡ್ರ್ ಅಂಟ್ಕೊಂಡ್ರೆ ಆಯಿತು. ಇನ್ನೂ ಏನು ಮಾಡ್ಬೋದು ಅಂದರೆ ನಿಮ್ಗೆ ಏನಾದರೂ ಇನ್ನೂ ಅಂಟ್ತಾ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಸ್ವಲ್ಪ ಇದು ಏನದು ಬೆಲ್ಲದ ಪಾಕ, ಲೈಟಾಗಿ ಬೆಲ್ಲದ ಪಾಕ, ಸಕ್ಕರೆ ಪಾಕ ಏನೋ ಸ್ವಲ್ಪ ಲೈಟಾಗಿ ಇದಾಗ್ಬಿಟ್ಟು ಚಿಮ್ಸೋದು. ಸ್ವಲ್ಪ ಲೈಟಾಗಿ ಅಂದರೆ ಸ್ವಲ್ಪ ಅಂಟಿರುತ್ತಲ್ಲ, ಬೆಲ್ಲ ಅಂಟಾಗುತ್ತಲ್ಲ, ಸೊ ಅದು ಚಿಮ್ರಿಸ್ಬಿಟ್ರೆ ಆಯಿತು. ಅಂದರೆ ಇದು ನಾಳೆ ಬಿತ್ತನೆ ಮಾಡ್ತಾ ಇದ್ದೀವಿ ಅಂದರೆ ಹಿಂಗೆ ಚಿಮ್ರಿಸ್ಬಿಟ್ಟು ಸೊ ಇದು ಈಗ ಇಷ್ಟೇ. ಸೊ ಇದನ್ನು ನೀವು ಬಿತ್ತನೆ ಮಾಡೋದು ನೋಡಿ, ಎಲ್ಲ ಕ್ಲೀನಾಗಿ ಅದಕ್ಕೆ ಮೆತ್ಕೊಂಡು ಅಂಟ್ಕೊಂಡಿದೆ. ಸೊ ಇದು ನಿಮಗೆ 2 ರೀತಿಯಲ್ಲಿ ಇರುತ್ತೆ, ದ್ರವ ರೂಪದಲ್ಲಿ ಇರುತ್ತೆ, ಇದರಲ್ಲಿ ಇರುತ್ತೆ. ಸೊ ನಮ್ಮಲ್ಲಿ RS ಕೂಡ ಇದೆ. ಸೊ ದಯವಿಟ್ಟು ಯಾರಾದರೂ ಅಂದರೆ ಈಗ ರಾಗಿ ಮಾಡ್ತಿರಲ್ಲ, ಇದೊಂದು ಪದ್ಧತಿನ ಅಳವಡಿಸ್ಕೊಳ್ಳಿ, ಹೊಸದಾಗಿ ಮಾಡಿ. ಸೊ ನಿಮಗೇನು ಬ್ಲಾಸ್ಟ್ ಅಂತ ಹೇಳಿದ್ವಲ್ಲ, ಬೆಂಕಿ ರೋಗ, ಸೊ ಅದು ಬರೋದು ತಡೆಯುತ್ತೆ. ಬಟ್ ಈ ತಳಿಗೆ ಸ್ವಲ್ಪ ಶಕ್ತಿ ಇದೆ, ತಡೆಯೋ ಶಕ್ತಿ ಇದೆ. ಸೊ ಆದರೂ ಕೂಡ ಇನ್ನೂ ಚೆನ್ನಾಗಿ ಎಲ್ಲ ಮೊಳಕೆ ಎಲ್ಲ ಜರ್ಮಿನೇಷನ್ ಬಂದು ತುಂಬ ಚೆನ್ನಾಗಾಗುತ್ತೆ. ಆಯ್ತಲ್ವಾ?